ಹೋಗಿ ಗೇಟ್ ಹಾಕತ್ತೀನಿ ಹೋಗಿ ನಾನು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಬೆಳಿಗ್ಗೆನೆ ಬೇಗ ಎದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಳ್ಬೇಕಂದ್ರೆ ನಾನು ಬೆಳಿಗ್ಗೆ ಹೊತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದ್ರೆ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಪಾಪು ನಾನು ಎದ್ದೇಳೋ ಟೈಮ್ ಕರೆಕ್ಟಾಗಿ ನನ್ನ ಜೊತೆ ಎದ್ದು ಬಿಡ್ತಾನೆ. ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾನು ನೀಟಾಗಿ ಫ್ರೆಶ್ ಅಪ್ ಆಗ್ಬಿಟ್ಟೆ ಆಚೆ ಬರೋದು. ಆಮೇಲೆ ದೇವ್ರ ಹತ್ರ ನಿಂತ್ಕೊಂಡು ನೀಟಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ದೇವ್ರಿಗೂ ಎಲ್ಲದಕ್ಕೂ ಥ್ಯಾಂಕ್ಸ್. ಪ್ರತಿಯೊಂದು ನನಗೆ ನೀರು ಕುಡಿಯೋಕೆ ನೀರು ಸಿಕ್ಕಿರ್ಬೋದು, ಉಸಿರಾಡೋಕೆ ಒಳ್ಳೆ ಗಾಳಿ ಸಿಕ್ಕಿರ್ಬೋದು, ಇರೋಕೆ ಮನೆ ಸಿಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಸೇರಿಸಿ ಎಲ್ಲದಕ್ಕೂ ಥ್ಯಾಂಕ್ಸ್ ದೇವ್ರ ಅಂತ ಹೇಳ್ಬಿಟ್ಟು ದೇವ್ರನ್ನ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಟ್ಬಿಡ್ತೀನಿ. ನನಗೆ ಅದು ತುಂಬಾ ಇಷ್ಟ. ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ನೋಡಿದ ತಕ್ಷಣ ನಗು ಬಂದ್ಬಿಡುತ್ತೆ. ಮತ್ತು ಪಕ್ಕದಲ್ಲಿ ಕೃಷ್ಣ ಇರೋದ್ರಿಂದ ಅವರಿಬ್ರು ನೋಡ್ತಿದ್ದಂಗೆ ಏನೋ ಒಂಥರ ನನ್ನ ದೇವ್ರಿಗೆ ಕೈ ಮುಗಿಯೋಕೆ ಹೋದ ತಕ್ಷಣ ನಗು ಬಂದ್ಬಿಡುತ್ತೆ. ನಗ್ಬಿಡ್ತೀನಿ. ನಗುವಿಂದನೇ ಸ್ಟಾರ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ನೆಕ್ಸ್ಟ್ ಮಾಡೋ ಕೆಲಸನೇ ಓಂಕಾರ ಹಾಕೋದು. ಫೋನಲ್ಲಿ ಹಾಕ್ತಿದ್ದೆ ಮೊದಲು, ಈಗ ಟಿ ವಿಯಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಫೋನಲ್ಲಿ ಆಫ್ ಆಗಿಬಿಡುತ್ತೆ, ನಾನು ಚೇಂಜ್ ಮಾಡೋದಕ್ಕಾಗಲ್ಲ ಕೆಲಸದ ಬ್ಯುಸಿಯಲ್ಲಿ. ಹಂಗಾಗಿ ಈಗ ಟಿ ವಿಯಲ್ಲಿ ಹಾಕಿದ್ದೀನಿ. ಪಾಪು ಇರೋದ್ರಿಂದ ಅವನು ಇದ್ದರೆ ಅವನಿಗೂ ಆ ಮ್ಯೂಸಿಕ್ ಎಲ್ಲ ನೀಟಾಗಿ ದೇವ್ರದ್ದು ನಾಮ ಸ್ತೋತ್ರ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. 1 by 1 ನೆಕ್ಸ್ಟ್ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹಿಂಗೆ ಹೋಗ್ತಾ ಇರುತ್ತೆ ದೇವ್ರ ಹಾಡುಗಳು ಲಿಸ್ಟ್. ಹಾಗಾಗಿ ಅವನಿಗೂ ಒಳ್ಳೇದು ಅಂತ ಅಂದ್ಬಿಟ್ಟು ಟಿ ವಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಕಡಿಮೆ ಕೊಟ್ಟಿರ್ತೀನಿ, ನನಗೆ ಕೇಳಿಸಂಗೆ. ಸ್ವಲ್ಪ ಸರೌಂಡಿಂಗಲ್ಲಿ ಅದು ಓಂಕಾರ ತುಂಬ ಒಳ್ಳೆಯದು, ಒಳ್ಳೆ ಗುಡ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿ ಅಂದ್ಬಿಟ್ಟು. ನೆಕ್ಸ್ಟು ನಿನ್ನೆನೆ ದೋಸೆಗೆ ಹಾಕಬೇಕು ಅಂದ್ಕೊಂಡೆ, ಮರ್ತೇ ಹೋಗ್ಬಿಟ್ಟೆ. ಸರಿ ಇನ್ಸ್ಟೆಂಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಸೂರ್ ದಾಲ್ ಇತ್ತು ಮನೇಲಿ, ಅದು 1 ಬಟ್ಲು, ಇನ್ನು 1 ಬಟ್ಲಲ್ಲಿ ಒಂದೆರಡು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ ಮಸೂರ್ ದಾಲ್ 2 ಬಟ್ಲು ಟೋಟಲ್ ಆಗಿ ಒಂದ್ಸತಿ ವಾಶ್ ಮಾಡಿ ತೊಳೆದಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಿಸಿನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಮೆಣಸಿನ್ಕಾಯಿ ಕೂಡ ನೆನೆಸ್ಬೇಕಾಗಿತ್ತು ಅದಕ್ಕೂ, ಮತ್ತು ನನಗೆ ಕುಡಿಯೋಕ್ಕೂ ಬೇಕಲ್ವಾ ಅಂದ್ಬಿಟ್ಟು ಎರಡಕ್ಕೂ ಸೇರಿಸಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ಅದನ್ನು ಒಂದು ಬಿಸಿನೀರಲ್ಲಿ ಹಾಕ್ಬಿಟ್ಟು ನೆನೆಯೋಕೆ ಇಡ್ತೀನಿ. ಬೇಗ ನೆನಿಬೇಕಲ್ವಾ, ಸೊ ಇಲ್ಲಾಂದರೆ ತಣ್ಣೀರಲ್ಲೇ ನೆನೆಸ್ಬೋದು. ಬೇಗ ಬೇಕಾಗಿರೋದ್ರಿಂದ ಬಿಸಿನೀರು ನನಗೆ ಕಾಯಿಸ್ಕೊಂಡಿದೆ, ಹಾಗಾಗಿ ಎರಡಕ್ಕೂ ಆಗುತ್ತೆ ಅಂತ ಅದನ್ನು ಸ್ವಲ್ಪ ಹಾಕ್ತೆ. ಇನ್ನು ನಾನು ಡೈಲಿ ಮಿಸ್ ಇಲ್ದಂಗೆ ಇದನ್ನು ತೊಗೊತೀನಿ. ABC ಅಂತ ಅನ್ಬೋದು, ಬಟ್ ಆ್ಯಪಲ್ ಇಲ್ಲ ಇದರಲ್ಲಿ. ಬೀಟ್ರೂಟು, ಆಮ್ಲ, ಕ್ಯಾರೆಟ್ ಇರೋದು. ಇದನ್ನ ಸೇರಿಸಿ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು, ಏನು ಅದನ್ನು ಶೋಧಿಸಿಲ್ಲ, ಫುಲ್ಲು ಹಂಗೆ ಹಾಕಿದ್ದೀನಿ. ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಮತ್ತು ಪುದೀನ ಹಾಕಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ಇದ್ದಾವೆ, ಈ ಥರ ನಾನು ಹೇಗೆ ಮಾಡ್ಕೊತೀನಿ ಅಂದ್ಬಿಟ್ಟು. ಇನ್ನು ಬಂದುಬಿಟ್ಟು ಓಂಕಾರ ಕೇಳ್ಕೊಂಡು ಅದೊಂದು ಲೋಟ ನೀರು ಕುಡಿದ್ಬಿಡ್ತೀನಿ. ನನಗೆ ಅಂತ ಬಾಡಿ ಎಚ್ಚರ ಆಗದೆ 1 ಲೋಟ ನೀರು ಕುಡಿದು, ಮುಖ ತೊಳೆದ್ರೆ ಅರ್ಧ ಎಚ್ಚರ ಆಗುತ್ತೆ. 1 ಲೋಟ ಬಿಸಿನೀರು ಹೋದರೆ ಬಾಡಿ ಇನ್ನು ನೀಟಾಗಿ ಎಚ್ಚರ ಆಗುತ್ತೆ, ನಿದ್ದೆ ಮೂಡೆಲ್ಲ ಹೋಗುತ್ತೆ ಅಂತ. ನೆಕ್ಸ್ಟು ಇಲ್ಲಿ ಚಟ್ನಿ ಮಾಡೋಣ ಅಂತ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ನೆಕ್ಸ್ಟು 2 ಈರುಳ್ಳಿ, 3 ಒಣಮೆಣ್ಸಿನ್ಕಾಯಿ, 3 ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕನಾಗೆ. ಫುಲ್ಲು ಹಸಿರು ಮೆಣಸಿನ್ಕಾಯಿ ಹಾಕೋತೀವಿ ಅಂದ್ರೂ ಹಾಕೋಬೋದು. ನಾನು ಬಟ್ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಹಾಕ್ತೀನಿ. ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಒಂದು ಸ್ವಲ್ಪ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು. ಇದಕ್ಕೆ 1 ಟೊಮೆಟೊ ಹಾಕಬೇಕು, 2 ಈರುಳ್ಳಿ ಹಾಕಬೇಕು. ನೆಕ್ಸ್ಟ್ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಹಾಕ್ಕೊಬೇಕು. ಅದೆಲ್ಲ ಆದಮೇಲೆ ಅದು ಶುಂಠಿ ಮತ್ತು ಬೆಳ್ಳುಳ್ಳಿದು ಸ್ಮೆಲ್ ಹೋಗ್ಬೇಕಲ್ವಾ, ಹಾಗಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಇದಾದಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ತೊಳೆದಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ರೆ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಹಾಗೆ ಇದಕ್ಕೇನೆ ಉಪ್ಪು ಕೂಡ ಇದಕ್ಕೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ತನಕ, ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ಇನ್ಸ್ಟೆಂಟಾಗಿ ಬೇಗ ಆಗಬೇಕು ಅಂದರೆ ಇದು ಬೆಸ್ಟು. ಬೇಳೆ ನೆನೆಯೋಷ್ಟೊತ್ತಿಗೆ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರೆಡಿ ಆಗೋಷ್ಟೊತ್ತಿಗೆ ರುಬ್ಕೊಂಡ್ರೆ ದೋಸೆಗೆ ರೆಡಿ ಆಗಿಬಿಡುತ್ತೆ. ಇಷ್ಟೇ, ಟ್ರೈ ಮಾಡಿ ನೋಡಿ, ತುಂಬ ಸಕ್ಕತ್ತಾಗಿ ಬರುತ್ತೆ. ಚಟ್ನಿ ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಪುದೀನ ತುಂಬ ಒಳ್ಳೆಯದು ಹೆಲ್ತ್ಗೆ. ಶುಂಠಿ ಇದೆ, ಇನ್ನು ಬೆಳ್ಳುಳ್ಳಿ ಇದೆ, ಟೊಮೆಟೊ, ಈರುಳ್ಳಿ ಅಷ್ಟೇ ಅಲ್ವಾ, ಹಾಗಾಗಿ ತುಂಬ ಹೆಲ್ತ್ಗೆ ಒಳ್ಳೆಯದು. ಇನ್ಸ್ಟೆಂಟಾಗಿ ಆಗುತ್ತೆ, ಬೇಗನೂ ಆಗಿಬಿಡುತ್ತೆ. ಇನ್ನು ಇದನ್ನು ರುಬ್ಕೊತಾ ಇದ್ದೀನಿ. ಫಸ್ಟ್ ಒಂದು ಸತಿ ಅದು ಜಾಸ್ತಿ ಆಗಿರೋದ್ರಿಂದ 2 ಸತಿ ರುಬ್ಬಬೇಕು. ಅದಕ್ಕೆ ಒಂದು ಸತಿ ಮಸೂರ್ ದಾಲ್ನ ಸಪ್ರೇಟ್ ರುಬ್ಕೊತೀನಿ.
ಅಷ್ಟ್ರಲ್ಲಿ ಪಾಪು ಆಗ್ಲೇ ಎದ್ದಿದ್ದ. ಅವ್ನು ಹೋಗಿ ಒಂದ್ ರೌಂಡ್ ಮಲಗಿಸ್ಬಿಟ್ಟು ಮತ್ತೆ ಬಂದಿರೋದು. ನನಗೆ ಬೆಳಿಗ್ಗೆ ಹೊತ್ತು ಇದೇ ಆಗುತ್ತೆ. ಅವ್ನು ನನ್ನ ಜೊತೆನೇ ಎದ್ಬಿಡ್ತಾನೆ. ನಾನು ಎದ್ದಿ ಮುಖ ತೊಳ್ಕೊಂಡು ಬರೋ ಅಷ್ಟ್ರಲ್ಲಿ ಆಗ್ಲೇ ಎದ್ದಿರ್ತಾನೆ. ಮಧ್ಯಾಹ್ನದ ಹೊತ್ತು ಅದೆಲ್ಲ ಅದು ಹೆಂಗ್ ನಿದ್ದೆ ಮಾಡ್ತಾರೋ. ನಮ್ಗೇನಾದ್ರೂ ಅರ್ಜೆಂಟ್ ಕೆಲಸ ಇದ್ರೆ ಮಕ್ಳು ಮಲಗೋದೇ ಇಲ್ಲ. ಎಲ್ಲಾ ತಾಯಂದ್ರಿಗೂ ಗೊತ್ತು ಇದೊಂದು ಕೆಲಸ. ಆ ಟೈಮಲ್ಲಿ ಬೆಳಗಿನ ಜಾವ ಅವ್ನು ನಿದ್ದೆಲಿ ಎದ್ರೆ ಅವ್ರ ಅಪ್ಪ ಎತ್ಕೊಂಡ್ರು ಸುಮ್ಮನೆ ಆಗಲ್ಲ. ನಾನೇ ಹೋಗಿ ಸಮಾಧಾನ ಮಾಡಿ ಮಲಗಿಸ್ಬಿಟ್ಟು ಬರ್ಬೇಕು. ಹಂಗ್ ಕೇಳ್ತಾನೆ. ಇನ್ನ 2ನೇ ಸತಿಗೆ ಒಂದ್ ಸ್ವಲ್ಪ ಬೇಳೆ ಮತ್ತೆ ನೆನ್ಸಿದಂತ ಏನು ಬ್ಯಾಡಗೆ ಮೆಣಸಿನ್ಕಾಯಿ, 1 ಸ್ಪೂನ್ ಅಷ್ಟು ಜೀರಿಗೆ, 1-1.5 ಸ್ಪೂನ್ ಅಷ್ಟು ಜೀರಿಗೆ, ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೊಳ್ಳೋದು. ಇದಿಷ್ಟು ಮತ್ತೆ ಇದಕ್ಕೆ ಉಪ್ಪು ಹಾಕೊಂಡು ರುಬ್ಕೊಂಬಿಟ್ರೆ ಇದು ದೋಸೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಟೇಸ್ಟ್ ತಕ್ಕನಾಗ ಹಾಕೊಂಡು ರುಬ್ಕೊಂಬಿಡೋದು. ಫುಲ್ ರುಬ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು ಇದನ್ನ ನೈಸಾಗೆ. ಸ್ವಲ್ಪ ಅಷ್ಟೊಂದು ಫುಲ್ ಫೈನ್ ಪೇಸ್ಟ್ ತರ ಏನಿಲ್ಲ, ನೈಸಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡೆ. ಈಗ ಒಂದ್ ಸ್ವಲ್ಪ ಮಿಕ್ಸಿ ಬಟ್ಲು ತೊಳೆದ್ಬಿಟ್ಟು ನೀರ್ ಹಾಕೊಬಹುದು. ದೋಸೆ ಹಿಟ್ಟು ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಕ್ಕೆ ನೀರ್ ಹಾಕೊಂಡು ತಿರುಗಿಸ್ಕೊಳ್ಳೋದು. ಈಗ ದೋಸೆ ಬ್ಯಾಟರ್ ರೆಡಿ ಆಯ್ತು. ಇಷ್ಟೇ, ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 10ರಿಂದ 12 ದೋಸೆ ಆಗುತ್ತೆ. ಒಂದು 3-4 ಜನ ಟಿಫನ್ಗೆ ಆಗುತ್ತೆ. ಮತ್ತೆ ಈಗ ಅದನ್ನ ಹಾರಕ್ ಬಿಟ್ಟಿದ್ದೆ ಅಲ್ವಾ, ಹುರಿದಿರೋದನ್ನ ಆರ್ಕೊಳ್ಳಿ ಅಂತ ಇಟ್ಟಿದ್ದೆ. ಚಟ್ನಿಗೆ ಹುರ್ಕೊಂಡಿದ್ನಲ್ಲ ಅದನ್ನ ಆರ್ಕೊಳ್ಳಿ ಅಂತ ಇಟ್ಟಿದ್ದೆ, ಅದು ಆರ್ಕೊಂತು. ಇವಾಗ ಅದಕ್ಕೆ ಒಂದ್ ಸ್ವಲ್ಪ ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋ ಅಂತದ್ನೆಲ್ಲ ಹಾಕಿ ಉಪ್ಪು ನೋಡ್ಕೊಂಡು, ಈಗ ಉಪ್ಪು ರುಬ್ಬಕ್ಕೆ ಹಾಕಿದ್ದೆ, ಈಗ ನೋಡ್ಕೊಂಡು ಹಾಕೊಳ್ಳಿ. ಅಷ್ಟೇ, ಚಟ್ನಿ ರೆಡಿ ಆಗ್ಬಿಡುತ್ತೆ ಬೇಗ. ನಮ್ಮಂತ ಮದರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ. ಹೆಲ್ತಿ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ. ಮತ್ತೆ ಬೇಗ ಆಗಂತ ರೆಸಿಪಿ. ಟ್ರೈ ಮಾಡ್ಬಿಟ್ಟು ಇದನ್ನ ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅದಕ್ಕೆ ಬೆಳಿಗ್ಗೆ ಹೊತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ನಾಷ್ಟ ಮಾಡಬೇಕು ಬಾಕ್ಸ್ಗೆ ಅಂತ ಅಂದರೆ ಲೇಟ್ ಆಗಿಬಿಡುತ್ತೆ, ಬೇಗ ಎದ್ದೋಬೇಕು. ಮತ್ತು ಹೆಂಗಂದ್ರೂ ಟೈಮ್ ಆಗಿಬಿಡುತ್ತೆ ಬೆಳಿಗ್ಗೆ ಹೊತ್ತು. ಅಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು. ಹಂಗಂಗೆ ಏನೇನು ತೊಗೊಂಡಿದ್ನ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಅಡುಗೆ ಮನೇನ ಹಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನಮ್ಮ ಪಾಪು ಇರೋದ್ರಿಂದ ಬೇಗ ಬೇಗ ಕೆಲಸಗಳಾದ್ರೇ ಅವನಿಗೆ ನೆಕ್ಸ್ಟ್ ಅವನಿಗೆ ಟಿಫನ್ನು, ಮತ್ತು ಅವನಿಗೆ ಸ್ನಾನ, ಅವನಿಗೆ ಹಂಗೆ ಇದ್ದೇ ಇರುತ್ತೆ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ದೋಸೆ ಬ್ಯಾಟರ್ ಜೊತೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಮೇಲೆ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಹಾಕ್ಬೋದು. ನಾನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಸರಿ ಅಷ್ಟರಲ್ಲಿ ನಮ್ಮ ಅನೀಶನ ಎಬ್ಬಿಸ್ಬಿಟ್ಟು ವಾಶ್ರೂಮಿಗೆ ಕಳಿಸಿದೆ, ಬ್ರಷ್ ಮಾಡ್ಕೊಂಡು ಬಾ ಅಂತ. ಅವ್ನು ಬರೋ ಅಷ್ಟರಲ್ಲಿ ಹೊಸ್ಲು ಒಂದು ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆಲಿ ಒರೆಸ್ತೀನಿ ನಾನು. ಇದನ್ನ ಪೊರ್ಕೆಲಿ ಏನು ಕ್ಲೀನ್ ಮಾಡಲ್ಲ. ಬಟ್ಟೆಲಿ ನೀಟಾಗಿ ತೆವದ್ ಬಟ್ಟೆಲಿ ರಂಗೋಲಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ಅಕ್ಕಿ ಹಸಿಟ್ಟಲ್ಲಿ ರಂಗೋಲಿ ಹಾಕ್ತೀನಿ ಹೊಸ್ಲು ಮೇಲೆ. ಯಾರೋ ಹೇಳಿದ್ರು, ನನಗೂ ಗೊತ್ತಿಲ್ಲ, ನಮ್ಮ ಮನೆ ಓನರೇ ಹೊಸ್ಲು ಮೇಲೆ ಅಕ್ಕಿ ಹಸಿಟ್ಟಿಂದ ರಂಗೋಲಿ ಹಾಕು ತುಂಬ ಒಳ್ಳೇದು ಅಂತ ಹೇಳಿದ್ರು. ಸೊ ಹಂಗಾಗಿ ಒಳ್ಳೇದು ಅಂತ ಯಾರಾದರೂ ಏನಾದರೂ ಹೇಳಿದ್ರು ಅದರಿಂದ ಕಳ್ಕೊಳ್ಳೋಂಥದ್ದೇನೂ ಇಲ್ಲ ಅಲ್ವಾ ಅಂದ್ಬಿಟ್ಟು ಅದರಲ್ಲೇ ನಾನು ಮಾಡ್ತೀನಿ. ಅಷ್ಟರಲ್ಲಿ ಹನೀಶ್ ಬಂದ, ಅವನಿಗೂ ಒಂದು ಲೋಟ ಬಿಸಿನೀರು ಕೊಟ್ಬಿಟ್ಟು ಸ್ನಾನಕ್ಕೆ ಕಳಿಸ್ಬಿಟ್ಟು ಇನ್ನು ನೆಕ್ಸ್ಟ್ ನನ್ನ ಕೆಲಸ ಕಂಟಿನ್ಯೂ ಆಗುತ್ತೆ. ಬೆಳಿಗ್ಗೆ ಹೊತ್ತು ಮಕ್ಳನ್ನ ಸ್ಕೂಲ್ಗೆ ಎಬ್ಬಿಸೋದೊಂದು ಕಷ್ಟ. ನಮ್ಮ ಮನುಷ್ಯಂತೂ ಒಂದ್ 2-3 ಸತಿ ಹೇಳಿದ್ರು, ಹೋಗಿ ನೋಡಿದ್ರು ಮತ್ತೆ ಮಲ್ಗೆ ಇರ್ತಾನೆ, ಎದ್ದೇ ಇರಲ್ಲ. ಒಂದೊಂದ್ ದಿನ ಎದ್ದು ಬಿಡ್ತಾನೆ, ಕರ್ದಿದ ತಕ್ಷಣ ಎದ್ದೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾನೆ. ಒಂದೊಂದ್ ದಿನ ಎಷ್ಟ್ ಹೇಳಿದ್ರು ರೆಡಿ ಆಗಲ್ಲ. ಇನ್ನು ನಾನು ಬೆಳಿಗ್ಗೆನೆ ಬಾಕ್ಲಿಗಂತೂ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಕ್ಕಿ ರಂಗೋಲಿ ಬಿಟ್ಬಿಡ್ತೀನಿ. ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಕೆಲಸ. ಒಂಥರ ಚೆನ್ನಾಗಿರುತ್ತೆ. ಮನೇಲಿ ಇನ್ನೇನು ಸಂಜೆ ಕ್ಲೀನ್ ಮಾಡಿ ಕಸ ಎಲ್ಲ ಗುಡ್ಸಿರ್ತೀನಲ್ಲ, ಪಾಪುದ್ ಹಂಗೂ ಆಟ ಸಾಮಾನು ಅಲ್ಲಿ ಇಲ್ಲಿ ಒಂದೊಂದು ಏನಾದ್ರೂ ಬಿಸಾಕಿರ್ತಾನೆ ಥಿಂಗ್ಸ್ನ. ಇದು ಮಾತ್ರ ನೀಟಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ನೀಟಾಗಿ ಕೆಲಸ ಆದಂಗೆ ಅನ್ಸುತ್ತೆ. ಹಂಗೆ ತುಳಸಿ ಗಿಡಕ್ಕೂ ಒಂದು ಹೂವು ಇಟ್ಬಿಟ್ಟು ಅವತ್ತೆ ನನ್ನ ಮಗ ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ತಾನಲ್ವಾ, ಅವಾಗ ಹೊಸ್ಲು ಮತ್ತೆ ತುಳಸಿ ಗಿಡ ಎರಡು ಚೆನ್ನಾಗಿದ್ರೆ ಅದೊಂಥರ ಪಾಸಿಟಿವ್ ವೈಬ್ಸ್ ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಬಾಕ್ಸ್ ಎಲ್ಲ ಕಟ್ಬಿಡ್ತೀನಿ. ಈಗ 2 ಬಾಕ್ಸ್, ಒಂದು ಶಾರ್ಟ್ ಬಾಕ್ಸ್, ಒಂದು ಲಂಚ್ ಬಾಕ್ಸ್, ಒಂದು 2 ಬಾಕ್ಸ್ ಕಟ್ಬೇಕಲ್ವಾ. ದೋಸೆ ಹಾಕ್ಬಿಟ್ಟು ಬಾಕ್ಸ್ ಕಟ್ಟಿ ಮತ್ತೆ ಅವನಿಗೂ ಇಲ್ಲಿ ಟಿಫನ್ಗೆ ಅಂತ 1-2 ದೋಸೆ ಹಾಕಿ ಇಟ್ಬಿಡ್ತೀನಿ. ಇನ್ನು ಕರೆಕ್ಟಾಗಿ ನಮ್ಮ ಮನೀಶ್ ಎದ್ದೊಂದು ಒಂದು 10-15 ನಿಮಿಷಕ್ಕೆ ಪಾಪುನ ಎದ್ಬಿಡ್ತಾನೆ. ಆಮೇಲೆ ಅವ್ರಪ್ಪ ಎತ್ಕೊಂಡಿರ್ತಾರೆ, ನಾನು ಈ ಕಡೆ ಕೆಲಸ ಮಾಡ್ಕೊತಾ ಇರ್ತೀನಿ, ಅವ್ರು ಆಟಾಡಿಸ್ತಾ ಇರ್ತಾರೆ. ಇನ್ನು ಮನೇಲಿ ಇದ್ದು ಕೆಲಸ ಮಾಡ್ಕೊಂಡು ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗಂತೂ ಬಿಗ್ ಸೆಲ್ಯೂಟ್ ಹೇಳ್ಬೇಕು. ಎಷ್ಟು ಕೆಲಸ ಅಂತ ದಿನದಲ್ಲಿ
ಒಪ್ಪ ದೇವ್ರೆ, ನೆನ್ಸ್ಕೊಂಡ್ರೇನೆ ಒಂದೊಂದ್ಸತಿ ಹೆಂಗ್ ಅನ್ಸುತ್ತೆ ಅಂದ್ರೆ, ಅದ್ರಲ್ಲೂ ಮಕ್ಳಿರೋರು ಮತ್ತೆ ಮನೇಲೇ ಇದ್ಕೊಂಡು ಕೆಲಸ ಮಾಡ್ತಾರಲ್ಲ, ಈ ಬ್ಲೌಸ್ ಹೊಲಿಯೋದಾಗಿರ್ಬೋದು, ಸೀರೆ ಕುಚ್ಚಾಕೋದಾಗಿರ್ಬೋದು, ಮನೆ ಕೆಲ್ಸನೂ ಮಾಡ್ಕೊಂಡು ಮನೇಲೇ ಏನಾದ್ರೂ ಕೆಲಸ ಮಾಡ್ತಾ ಇರ್ತಾರೆ. ಆಚೆ ಕೆಲ್ಸಕ್ಕೆ ಹೋಗೋರ್ದು ಒಂಥರ ಅಂದ್ರೆ ಅವ್ರದ್ದೇನು ಕಡಿಮೆ ಇಲ್ಲ ಅಂತಲ್ಲ, ಅವರೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಹೋಗತ್ತವು ಮನೇದೇನು ಟೆನ್ಷನ್ ಇರಲ್ಲ. ಅಲ್ಲಿ ಕೆಲ್ಸದ ಟೆನ್ಷನ್ ಅಲ್ಲಿ ಇರ್ತಾರೆ. ಬಟ್ ಮನೇಲೇ ಮಾಡೋರ್ಗೆ ಆ ತರ ಥಿಂಕ್ ಮಾಡಿ ನಾನು ಹೇಳಿದ್ದು. ಮನೇಲೇ ಇರೋರ್ಗೆ ಮನೆದು ಟೆನ್ಷನ್ ಇರುತ್ತೆ, ಕೆಲ್ಸದ್ದು ಟೆನ್ಷನ್ ಇರುತ್ತೆ. ಆ ಆ, ಹಂಗಾಗಿ ಯಾವ್ದು ಕಡಿಮೆ ಅಲ್ಲ, ಯಾವ್ದು ಹೆಚ್ಚಲ್ಲ. ಇದೊಂದ್ ಸ್ವಲ್ಪ ಹೆಚ್ಚು ಅಂತ ಅನ್ಸುತ್ತೆ. ಬರೀ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇರ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಎಲ್ರು. ಅವ್ರೇನ್ ಮನೇಲಿ ಇರ್ತಾರೆ, ಅಪ್ಪ ಮನೇಲಿ ಇದ್ದವ್ರ ಕೆಲಸ ಗೊತ್ತು, ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ. ಎಷ್ಟು ಕೆಲಸ, ಬಟ್ಟೆ ವಾಶ್ ಮಾಡೋಂತ ಅನ್ನೋದು, ಅದನ್ನ ಒಣಗಾಕಕ್ ಹಾಕ್ಬೇಕು, ಮತ್ತೆ ಮಡ್ಚಿಡ್ಬೇಕು, ಐರನ್ ಮಾಡ್ಬೇಕು, ಮಕ್ಳು ಪ್ರತಿಯೊಂದು ಮನೇಲಿ ಇರ್ತಾರೆ ಅಂತ ಒಂದು ಹೇಳ್ಬಿಡ್ತಾರೆ. ಅದ್ರಲ್ಲೂ ಮನೇಲಿ ಇದ್ಕೊಂಡು ಯೂಟ್ಯೂಬ್ ಮಾಡೋರ್ಗೆ ಇನ್ನೂ ಕಷ್ಟ ಅನ್ಸುತ್ತೆ. ನನಗ ಹಂಗೆ ಅನ್ಸ್ಬಿಡುತ್ತೆ. ಮಗು ಇದು ಎಲ್ಲ ಒಂದೊಂದ್ಸರಿ ಏನು ಮಾಡೋದಕ್ಕಾಗಲ್ಲ. ಬಟ್ ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು. ಮನೆ ಕೆಲ್ಸನೇ ಮಾಡ್ಕೊಂಡು ಕುತ್ಕೊಬಾರ್ದು ಹೆಣ್ಮಕ್ಳು. ಅದ್ರ ಜೊತೆಗೆ ಏನಾದ್ರೂ ಒಂದು ಬ್ಲೌಸ್ ಹೊಲ್ದ್ರುನು ಅದು ಅವ್ರಿಗೆ ಒಳ್ಳೇದೇ ಅಂತ ಅನ್ಸುತ್ತೆ. ಎಷ್ಟೋ ಕೆಲ್ಸದಿಂದ ಮತ್ತೆ ಮೈಂಡ್ ಅಲ್ಲಿ ಇದರಿಂದ ರಿಲ್ಯಾಕ್ಸ್ ಆಗುತ್ತೆ ಅವ್ರಿಗೆ. ಹಂಗಾಗಿ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ರಿ ಮನೆ ಕೆಲ್ಸದ ಜೊತೆ. ಬರೀ ಮನೆ ಕೆಲ್ಸಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಡಿ. ನಿಮ್ ಹೆಲ್ತ್ಗೂ, ನಿಮ್ಮ ಒಂದ್ ಇದಕ್ಕೂನು ಮತ್ತೆ ಈ ತರ ಏನಾದ್ರೂ ಸೈಡ್ ಇನ್ಕಮ್ ತರ ಆಗ್ಲಿ, ಅದು ಬರೀ ಇನ್ಕಮ್ ಅಂತ ದುಡ್ಡಿನ ವಿಷಯ ಅಲ್ಲ, ಮೈಂಡ್ ರಿಲ್ಯಾಕ್ಸ್ ವಿಷಯ. ದುಡಿತಾ ಇದ್ರೆ ನಮ್ ಕೈಯಲ್ಲಿ ಒಂದ್ ಕಾಸಿದ್ರೆ ನಮ್ ಮನ್ಸು ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಗೊತ್ತು. ಇಲ್ಲ ಪ್ರತಿಯೊಂದಕ್ಕೂನು ಒಂದ್ ಹಸ್ಬೆಂಡ್ ಹತ್ರ ಕೈ ಚಾಚ್ಬೇಕು ಅಂದಾಗ ಅವ್ರು ಕೊಡಲ್ಲ ಅನ್ನೋ ತರ ಆಗ್ಲಿ, ಅಥವಾ ಅವ್ರ ಇದಕ್ಕೆ ಅಂತ ಅಲ್ಲ, ಅದೊಂದು ಇರುತ್ತೆ. ಏನಪ್ಪಾ ಅವ್ರ ಹತ್ರ ಕೇಳ್ಬೇಕಲ್ಲ ಇಷ್ಟ್ ಚಿಕ್ಕ ವಿಷಯಕ್ಕೂನು ಅನ್ನೋದೊಂದು ಮನ್ಸಲ್ಲಿ ಇರುತ್ತೆ. ಹಂಗ್ ಹೇಳ್ತಾ ಇರೋದು. ಅವ್ರು ಕೊಡ್ತಾರೆ, ಅವ್ರು ನೋಡ್ಕೊಳಲ್ಲ ಆ ತರ ಅಲ್ಲ. ಅನೀಶ್ ಅವನೇ ಟಿಫನ್ ಮಾಡ್ಬಿಡ್ತಾನೆ. ಒಂದೊಂದ್ ದಿನ ಟೈಮ್ ಆಗ್ಬಿಡುತ್ತೆ. ಅಂತ ದಿನದಲ್ಲಿ ನಾನ್ ತಿನ್ನಿಸ್ತೀನಿ. ಅವ್ನ್ ಸಾಕೊಳ್ಳೋ ಟೈಮಲ್ಲೆಲ್ಲ ತಿನ್ನಿಸ್ಬಿಟ್ರೆ ಹಂಗೆ ಟೈಮ್ ಮ್ಯಾನೇಜ್ ಆಗುತ್ತೆ ಅಂತ. ಇನ್ ಪಾಪುನ ಎದ್ಬಿಟ್ಟಿರ್ತಾನಲ್ಲ, ಅವ್ನ ಇಲ್ಲಿ ಬಿಟ್ಬಿಟ್ಟು ಅವ್ರು ರೆಡಿ ಆಗಕ್ ಹೋಗಿದ್ರು ಅವ್ರಪ್ಪ, ಸ್ಕೂಲ್ ಹತ್ರ ಹೋಗ್ಬೇಕಲ್ಲ ಅಂದ್ಬಿಟ್ಟು. ಅಷ್ಟರಲ್ಲಿ ಅವ್ನಿಗೂ ಒಂಚೂರು ಹಂಗೆ ಇವನ್ ಜೊತೆನೆ ತಿನ್ಸ್ಕೊಂಡೆ. ಹಂಗೆ ಮಕ್ಳು ತಿನ್ಸಿದ್ರೇನೆ ಒಳ್ಳೇದು. ಅವ್ರಿಗೂ ಅಭ್ಯಾಸ ಆಗ್ಬಿಡುತ್ತೆ ತಿನ್ನೋದು ಬೇಗ, ಎಲ್ಲಾ ಮಾಮೂಲಿ ಫುಡ್ನು. ಬಾಯ್. ಇನ್ನು ಅನೀಶ್ ಸ್ಕೂಲ್ಗೆ ಹೋದ್ಮೇಲೆ ಪಾಪುಗೆ ಮಲ್ಗೋ ಟೈಮ್ ಬಂದ್ಬಿಡುತ್ತೆ. ಅಷ್ಟೊತ್ತಾಗ್ಲೇ 1 hour 2 1.5 hour ಅಲ್ಲಿ ಎದ್ದಿರ್ತಾನಲ್ಲ, ಆಟ ಆಡಿರ್ತಾನೆ, ಹೊಟ್ಟೆ ಹಶ್ವಾಗಿರುತ್ತೆ, ನಿದ್ದೆ ಬಂದ್ಬಿಟ್ಟಿರುತ್ತೆ. ಇನ್ನು ಅವನ್ಗೊಂಚೂರು ಮಲ್ಗಿಸ್ಬಿಟ್ಟು ನಾನ್ ಟಿಫನ್ ಮಾಡೋಣ ಅಂತ ದೋಸೆ ಹಾಕೊಂಡು ಟಿಫನ್ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. 2 ದೋಸೆಗೂ ಮತ್ತೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಮಾಡಿ. ಅನ್ನದ ಜೊತೆನೂ ಕೂಡ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಇನ್ನ ಅವ್ನ್ ಎದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿದ್ದ ಅಂದ್ಬಿಟ್ಟು ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಇಕ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಎಲ್ಲ ಒಟ್ಟಿಗೆ ಕೆಲಸ ಆಗತ್ತೆ ಅಂತ ಅಂದ್ಬಿಟ್ಟು ಒಂದೇ ಸತಿ. ಈಗ ಟಿಫನ್ ಮಾಡಿಸ್ಬೇಕು. ಅದೇ ದೋಸೆನೆ ಸ್ವಲ್ಪ ಚಿಕ್ಕದಾಗಿ ಹಾಕ್ಬಿಟ್ಟು ಇವನಿಗೆ ತಿನ್ನಿಸ್ತೀನಿ. ಅನೀಶಿಗೆ ತಿನ್ನಿಸ್ಬೇಕಾದ್ರೆ ತಿನ್ನಲ್ಲ, ಐಡಿಯಾ ಬಂತು, ತಿಂತಾನಲ್ಲ, ಹೆಲ್ತಿ ಎಲ್ಲ ತಿನ್ನಿಸ್ಬೋದು ಅಂತ. ಇನ್ನೇನು ಹೆಸ್ರು ಕಾಳು ಮತ್ತು ಮಸೂರ್ ದಾಲಲ್ಲೆಲ್ಲ ಮಾಡಿದ್ದು, ಹೆಸರು ಬೇಳೆ ಮತ್ತು ಮಸೂರ್ ದಾಲಲ್ಲೆಲ್ಲ ಮಾಡಿರೋದು. ಅದು ತುಂಬ ಒಳ್ಳೆಯದು, ಮಕ್ಕಳಿಗೆ ಕೊಡ್ಬೋದು. ಚಿಕ್ಕದಾಗಿ ಹಾಕ್ತೀನಿ. ಬಟ್ ಅದರಲ್ಲಿ ಈರುಳ್ಳಿ ಸಿಗುತ್ತಲ್ಲ, ಅದನ್ನು ತಿನ್ನಲ್ಲ ಅಷ್ಟೇ. ಅವನು ಅದನ್ನು ತೆಗೆದ್ಬಿಟ್ಟು ತಿನ್ನಿಸ್ಬೇಕು, ತುಪ್ಪ ಹೆಚ್ಚಿ ತಿನ್ನಿಸ್ಬೋದು. ತಿಂತಾನೆ. ನಾವು ತಿನ್ನಬೇಕಾದ್ರೆ ಒಂದು ಚೂರು ಹಂಗಂಗೆ ಕೊಡ್ತೀವಲ್ಲ, ತಿಂತಾನೆ. ಯಾಕೆ ಹೊಡಿತೀಯಾ? ಹಿಂಗೆ ಮಾಡೋದು ನೀನು ಎಲ್ಲವ್ರೆ? ಹಿಂಗೆ ಹೊಡಿತೀಯಾ? ಅಪ್ಪ, ಹಂಗೆ ಹೊಡೆದ್ಬಿಡ್ತೀಯಾ? ಯಾಕೆ ಹೊಡಿತೀಯಾ? ಸಿಟ್ಟು ಬಂದ್ಬಿಟ್ಟೈತಾ? ಸಿಟ್ಟು ಬಂತ ನಿಂಗೆ? ಹೆಂಗೆ ಬರುತ್ತೆ ಸಿಟ್ಟು? ಹೆಂಗೆ ಹೊಡಿತೀಯಾ? ತೋರ್ಸು. ಹೆಂಗೆ ಹೊಡಿತೀಯ? ತೋರ್ಸು. ಹೆಂಗೆ ಹೊಡಿತೀಯಾ? ಮಮ್ಮು ತಿಂತೀಯಾ? ಅಲ್ಲಿ ಕುಚ್ಚಿ, ನಾನು ಮಮ್ಮು ಮಾಡ್ಕೊಂಬರ್ತೀನಿ. ಈಗ ಎದ್ದಿದ್ಯಾ? ಆಗಲೇ ಹಾಕಿಸ್ತಾ ಇದೆಯಾ? ಇನ್ನು ಇವಾಗ ಎದ್ಬಿಟ್ಟು ಮಮ್ಮು ಮಾಡ್ಕೊಂಬರ್ತೀನಿ. ಮಮ್ಮು ತಿನ್ನಲ್ಲ ನೀನು? ಮಮ್ಮು ಮಾಡ್ಕೊಂಬರ್ತೀನಿ. ಆಯ್ತಾ? ಮಮ್ಮು ತಿನ್ನಲ್ಲ ನೀನು? ಆಯ್ತು ಬಾಯ್. ಮಮ್ಮು ಮಾಡ್ಕೊಂಬತ್ತೀನಿರಪ್ಪ. ನಿಂಗೆ ತಿನ್ನೋಕ್ಕೆ ಇಲ್ಲಿ ಹೊಟ್ಟೆಗೆ ಅಂತ ತಿನ್ಬೇಕಲ್ಲ. ತಿನ್ನೋಕೆ ಬೇಡ ನಿಂಗೆ? ಮಮ್ಮು ಬೇಡ?
ಬೇಡ ಬೊಮ್ಮ ಮಾಡ್ತೀಯಾ? ಇಲ್ಲಿ ಕುತ್ಕೊಂಡು ಮಾಡು. ಕೂಚಿ ಕೂಚಿ ಕುತ್ಕೊಳ್ಳಲ್ಲ, ಕೆಳಗಡೆ ಕುತ್ಕೊಳ್ಳಲ್ಲ ನೀನು. ಕೂತ್ಕೊಳ್ಳಪ್ಪ, ಇಲ್ಲಿ ಕೂಚಿಪ್ಪ, ಇಲ್ಲಿ ಕೂಚಿಪ್ಪ, ಕೂಚಿ. ಇಲ್ಲಿ ನಾನು ಆಗ ಬಂತು. ಹೋಗಪ್ಪ. ಇನ್ನು ಅವನ್ನ ಕೂರಿಸ್ಬಿಟ್ಟು ಸ್ವಲ್ಪ ದೋಸೆ ಹಾಕೊಳ್ಳೋಣ. 10 ಗಂಟೆ ಕರೆಕ್ಟಾಗಿ ನಾನು ಅವನಿಗೆ ಟಿಫನ್ ತಿನ್ಸೋದು ಅಂತ ಬಂದರೆ ಅವ್ನು ಕುತ್ಕೊಳ್ಳೋದೇ ಇಲ್ಲ. ಎದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದೇ ಇಲ್ಲ. ಇನ್ನು ಅಡುಗೆ ಮನೆಗೆ ಬಂದು ಅಲ್ಲಿ ಪಾತ್ರೆ ಇಕ್ಕಿರೋದು ಕೊಟ್ಬಿಡ್ತೀನಿ, ಅದ್ರಲ್ಲಿ ಆಟ ಆಡ್ತಾ ಇರ್ತಾನೆ. ಒಂದು 5 ನಿಮಿಷ ಎತ್ಕೊಂಡು ಹಾಗೆ ಪಕ್ಕದಲ್ಲಿ ಕುಂಡಿಸ್ಕೊಂಡು ಹಿಂಗೆ ಯಾಮರ್ಸ್ಬಿಟ್ಟು ಹೋಗಬೇಕು, ಇಲ್ಲ ಅಂದರೆ ಕೈ ಬಿಡೋದಿಲ್ಲ. ತುಂಬ ಆಟನೂ ಏನಂಗಂತ ಮಾಡೋದಿಲ್ಲ. ಅದರಲ್ಲಿ ನಾನು ಬ್ಲೆಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಇದರಲ್ಲೇ ಚಿಕ್ಕ ಚಿಕ್ಕ ದೋಸೆ ಥರ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು, ಇನ್ನು ಈ ಮಾಮೂಲಿ ನಾವು ಫುಡ್ ಅವನಿಗೆ ಇನ್ನೇನು 9 ತಿಂಗಳು ಕಂಪ್ಲೀಟ್ ಆಯಿತು, 10ನೇ ತಿಂಗಳಲ್ವಾ, ಇನ್ನು ಎಲ್ಲ ಥರನೂ ಊಟನೂ ಅವನಿಗೆ ರೂಢಿ ಮಾಡಿಸ್ಬೇಕು ಈಗಲಿಂದನೇ. ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾನೆ. ತಿಂದ ಕೂಡ ಚೆನ್ನಾಗೇನೆ. ಅದನ್ನು ಇನ್ನೊಂದು ಸೈಡ್ನು ಕೂಡ ಹಾಗೆ ಬೇಯಿಸಿದೆ, ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಬೇಕಲ್ವ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಂದಕ್ಕೆ ಹಾಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಥರ ದೋಸೆ ಬಳಿಯೋದಿಲ್ಲ ಇದನ್ನು. ಹಿಂಗೆ ಒಂದು ಚೂರು ಬಿಟ್ಬಿಟ್ಟು ಅದ್ರ ಜೊತೆ ತುಪ್ಪ ಇಟ್ಕೊಂಡು ಒಂದು ಗ್ಲಾಸಲ್ಲಿ ನೀರು ಕೂಡ ಇಟ್ಕೊಂಡಿರ್ತೀನಿ ಪಕ್ಕದಲ್ಲಿ. ಇನ್ನು ಟಿ ವಿಯಲ್ಲಿ ದೇವ್ರಾಡು ಒಂದು ಹಾಕ್ಬಿಟ್ಬಿಟ್ಟಿರ್ತೀನಿ, ಅವನಿಗೂ ಒಳ್ಳೇದಲ್ವ ಅಂತ. ಮತ್ತು ಅವನಿಗೂ ಕೈಗೆ ಕೊಡ್ತೀನಿ ತಿನ್ನೋಕ್ಕೆ. ಅವನು ಅದನ್ನು ಏನೇ ಸಿಕ್ಕಿದ್ರು ಅದನ್ನು ಇಸ್ಕಿ ಇಸ್ಕಿ ಮಾಡೋದು ಒಂಥರ ಫೀಲ್ ಆಗುತ್ತಲ್ಲ ಕೈಯಲ್ಲಿ, ಹಂಗೆ ಇಸ್ಕಿ ಇಸ್ಕಿ ನೋಡ್ತಾನೆ ಕೈಯಲ್ಲಿ. ಇನ್ನು ಅವನಿಗೆ ಒಂದು ಚೂರು ತಗೊಂಡು ತಿನ್ನಿಸ್ದೆ. ಅದರಲ್ಲಿ ಈರುಳ್ಳಿ ಇರೋದ್ರಿಂದ ಈರುಳ್ಳಿನ ತೆಗೆದ್ಬಿಟ್ಟು ತಿನ್ನಿಸ್ಬೇಕು ಸ್ವಲ್ಪ, ಅವ್ನಿಗೆ ಈರುಳ್ಳಿ ತಿನ್ನಲ್ಲ. ಈಗ 3 ಹೊತ್ತು ಬೇರೆ ಬೇರೆ ತಿನ್ನಿಸ್ಬೇಕು. ಹಂಗಾಗಿ ಬೆಳಗ್ಗೆ ಹೊತ್ತು ಏನಾದರೂ ನೋಡಿ ಈ ಥರ ಮಾಡಿ ತಿನ್ನಿಸ್ತೀನಿ. ಇಲ್ಲ ಏನೂ ಐಡಿಯಾ ಬರಲಿಲ್ಲ ಅಂದರೆ ಸರಿನೇ ತಿನ್ನಿಸ್ತೀನಿ. ನೈಟ್ ಅಂತೂ ಸರಿ ಕಂಪಲ್ಸರಿ ತಿನ್ನಿಸ್ತೀನಿ. ಈಗ ಹಾಗೆ ಟಿಫನ್ ತಿನ್ಸಿದ್ಮೇಲೆ ಆಚೆ ಕರ್ಕೊಂಡು ಹಿಂಗೆ ಓಡಾಡಿಸ್ತೀನಿ ಒಂದು ಸ್ವಲ್ಪ ಹೊತ್ತು. ಅವನಿಗೆ ಆಚೆ ಈಗ ಹಸು ಮತ್ತು ಮೇಕೆ ಬರ್ತವೆ, ಒಂದೊಂದ್ಸತಿ ನಾಯಿ ಮರಿಗಳಿದ್ದಾವೆ ಒಂದು 5-6. ಅವನ್ನ ನೋಡಿದ್ರೆ ಖುಷಿ ಆಗುತ್ತೆ. ಹಂಗಾಗಿ ಆಚೆ ಕರ್ಕೊಂಬಂದ್ರೆ ಒಳಗಡೆ ಬಾಕ್ಲು ಹಾಕಿದ್ರೆ ಸಾಕು ಅಳ್ತಾನೆ, ಬಾಕ್ಲು ಹಾಕ್ತಾವಳೆ ಅಂತ ಗೊತ್ತಾಗ್ಬಿಡುತ್ತೆ. ಎತ್ಕೊಂಡು ಬಂದು ಓಡಾಡಿಸ್ಕೊಂಡು ಕುತ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಹೋಗೋಣ ಮನೆಗೆ ಹೋಗೋಣ. ಏನು ಹೋಗ್ಬೇಕು, ಹೋಗೋಣ ಮನೆಗೆ ಹೋಗ್ಬಿಡೋಣ. ಆಯ್ತಾ? ಇನ್ನು ಇದೊಂದು ಹೊಸದು ಕಲ್ತ್ಕೊಂಡಿದ್ದಾನೆ. ಇನ್ನು ನಿದ್ದೆ ಬರೋವರೆಗೂ ಆಟ ಆಡೋಕೆ ಬಿಟ್ಬಿಡ್ತೀನಿ ಮನೇಲಿ. ನಾನೇನಾದರೂ ಕೆಲಸ ಮಾಡ್ತಾ ಇರ್ತೀನಿ. ಅವನು ಹಿಂಗೆ ಗಾಡಿ ಓಡಿಸ್ಕೊಂಡು ಮನೆ ಸುತ್ತ ಬೂ ಬೂ ಅಂತ ಓಡಾಡ್ತಾ ಇರ್ತಾನೆ. ಫುಲ್ಲು ಯಾವಾಗ್ಲೂ ಬೂ ಅನ್ಕೊಂಡು ಮನೆ ಸುತ್ತ ಓಡಾಡೋದು. ಒಂದೊಂದ್ ಕಡೆ ಕೆಸ್ಕೊಂಡು ಬಾಲಿದ್ರೆ ಓಡಾಡೋದು ಮಾಡ್ತಾ ಇರ್ತಾನೆ. ಅವನೊಬ್ನೇ ಆಟ ಆಡ್ತಾ ಇರ್ತಾನೆ. ಹಂಗೆ ಆದ್ಮೇಲೆ ಬಂದ್ಬಿಡ್ತಾನೆ ನನ್ನ ಹತ್ರ ಅನ್ಕೊಂಡ್ಬಿಡ್ಬೇಕು. ಈಗಂತೂ ಇವನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಮತ್ತೆ ಈ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ನನಗಂತೂ. ಹೋಗಿ ಹಿಂಗ್ ಇಟ್ಕೊಂಡು ಎಲ್ಲ ಎದ್ ನಿಂತ್ಕೊಳಕ್ ಹೋಗ್ತಾನೆ, ಎದ್ ನಿಂತ್ಕೊಂಡ್ಬಿಡ್ತಾನೆ, ಮತ್ತೆ ಇಳಿಯಕ್ಕಾಗಲ್ಲ, ಆಗ ಹತ್ಬಿಡ್ತಾನೆ. ಅಕಸ್ಮಾತ್ ಏನೋ ಇದ್ರಲ್ಲಿ ಟಪಾರ್ ಅಂತ ಕುತ್ಕೊಂಡು ಹತ್ಬಿಡ್ತಾನೆ. ತುಂಬಾ ಜೋರಾಗಿ ತುಂಬಾ ಎಲ್ಲ ಹಿಂಸೆ ಕೊಡೋ ತರ ಆಳಲ್ಲ, ಸ್ವಲ್ಪ ಹೊತ್ತಷ್ಟೇ. ನಾನು ಇಟ್ಕೊಂಡ್ರೆ ಕೇಳಿದ್ರೆ ಮಾತಾಡ್ಸ್ಕೊಂಡ್ರೆ
ಹಂಗೆ ಸುಮ್ಮನೆ ಆಗ್ತಾನೆ. ಅದ್ರಲ್ಲಿ ನಾನು ಅದೇ ಲಕ್ಕಿ ನನಗೆ. ತುಂಬಾ ಹಿಂಸೆ ಕೊಡೋ ತರ ಆಗಿದ್ರೆ ನನಗೆ ಇನ್ನೂ ಕಷ್ಟ ಆಗ್ಬಿಡ್ತಿತ್ತು. ಮತ್ತೆ ಅವನ್ನ ಮನಗಿಸಿ ಎಲ್ಲಾ ಕೆಲಸ ಮುಗಿಸಿ ಅಡಿಗೆ ಮಾಡಿ ಮತ್ತೆ ಹನೀಶ್ ಸ್ಕೂಲಿಂದ ಬಂದು ಊಟ ಎಲ್ಲ ಮಾಡಿ ಎಲ್ಲ ಆಯ್ತು. ನಾನು ಅಲ್ಲೆಲ್ಲ ವ್ಲಾಗ್ ಮಾಡಕ್ ಆಗ್ಲಿಲ್ಲ, ಸ್ಟಾಪ್ ಮಾಡಿದೆ. ನಾನ್ ಫ್ರೆಶ್ ಅಪ್ ಆಗಿ ಈಗ ಒಂದ್ಸತಿ ಸಂಜೆ ಅಲ್ವಾ ಮನೆ ಕಸ ಗುಡ್ಸ್ಕೊಂಡ್ಬಿಡೋಣ ಅಂತ ಅದೆಲ್ಲ ಮಾಡಕ್ ಹೋದ್ರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ನನ್ಗೆ. ಕಂಟಿನ್ಯೂಸ್ ಆಗಿ ವಿಡಿಯೋನು ಮಾಡೋದಕ್ಕಾಗಲ್ಲ, ಕೆಲ್ಸಗಳು ಬೇಗ ಆಗಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ ಅಷ್ಟೇ. ಇನ್ನ ಮನೆ ಒಂದ್ಸತಿ ಕಸ ಗುಡ್ಸ್ಕೊಂಡು ಬಾಕ್ಲಿಗೆ ನೀರ್ ಹಾಕೊಂಡು ಅನೀಶನ್ನ ಟ್ಯೂಷನಿಗೆ ಸೇರಿಸ್ಬಿಟ್ಟಿದೀನಿ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಹೂವ ಇಟ್ಬಿಟ್ಟೆ, ದೇವ್ರಿಗೆಲ್ಲಾನು ಹೂವ ಇಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಬಂದು ಪೂಜೆ ಮಾಡೋಣ ಅಂತ. ಯಾಕೆಂದ್ರೆ ಪೂಜೆ ಮಾಡ್ಬಿಟ್ಟು ಬಾಕ್ಲಾಕೊಂಡು ಹೋಗ್ಬಾರ್ದಲ್ವಾ, ಹಂಗಾಗಿ ಇಲ್ಲ 5:30 ಟೈಮಿಂಗ್ಸ್ ಅಲ್ಲಿ ಅವನ್ನ ಟ್ಯೂಷನಿಗೆ ಬಿಡೋದು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ, ಬಂದು ಪೂಜೆ ಮಾಡ್ತೀನಿ. ಡೈಲಿ ನಾನು ಎತ್ಕೊಂಡೇ ಹೋಗೋದು. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ, ಪೂಜೆ ಕೆಲಸ ಅದೆಲ್ಲ ನನಗೆ ಇದಿಲ್ಲ ಅಂದಾಗ ಈ ತರ ಸ್ಟ್ರೋಲರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅವನ್ನ. ಇಲ್ಲಾಂದ್ರೆ ನನ್ಗೆ ಎತ್ಕೊಂಡು ಹೋದ್ರೇನೆ ನನಗೆ ಕಂಫರ್ಟು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಚಿಕ್ಕದಾಗಿರೋದ್ರಿಂದ ಹಂಗೆ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಬಿಡ್ಬೋದು. ತುಂಬಾ ಹೊತ್ತು ಮಕ್ಳನ್ನ ಎತ್ಕೊಂಡು ಓಡಾಡೋದಕ್ಕಾಗಲ್ಲ, ಅವ್ರಿಗೂ ಕಂಫರ್ಟ್ ಇರಲ್ಲ. ಅಂತಕ್ಕೆಲ್ಲ ಇದನ್ನ ತಗೊಂಡು ಹೋಗ್ಬೋದು. ನನ್ಗೆ ಐಕಿಯಾದಲ್ಲಂತೂ ತುಂಬಾ ಯೂಸ್ ಆಯ್ತು. ಮತ್ತೆ ಇನ್ನು ಹನೀಶನ್ನ ನಾನ್ ಮನೇಲಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿರ್ಲಿಲ್ಲ ಅವನ ಮೇಲೆ. ಅವನಿಗೂ ಪಾಪು ಮೇಲೆ ಗಮನ ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗಾಗಿ ಟ್ಯೂಷನಿಗೆ ಸೇರಿಸ್ಬಿಟ್ಟಿದೀನಿ. ಸ್ವಲ್ಪ ದಿನ ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ಲಿ ಅಂತ, ಓದ್ಕೊಂಡ್ಲಿ ಅಂತ ಅಂದ್ಬಿಟ್ಟು. ಇನ್ನ ಇಷ್ಟೇ ಬಂದು ಪೂಜೆ ಮಾಡ್ಕೊಂಡು ಸ್ವಲ್ಪ ಪಾಪುಗೆ ಸರಿ ಮಾಡಿ ತಿನ್ಸಿ ಮಲಗಿಸಿ ಅವ್ನಿಗೆ ಸರಿ ಇಟ್ಟು ಖಾಲಿಯಾಗಿತ್ತು. ನಮ್ಮಮ್ಮ ಮಾಡ್ಕೊಡ್ತೀನಿ ಅಂದ್ರು. ನಾನು ಅಲ್ಲಿವರೆಗೂ ಆಗ್ಲಿ ಅಂದ್ಬಿಟ್ಟು ಸ್ವಲ್ಪ ಜಾಲಿಸ್ಕೊಂಡು ರೆಡಿ ಮಾಡ್ಕೊಂಡೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಕೆಲಸ ಎಲ್ಲ ಇದ್ದಿದ್ದೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.